ಎಲ್ಲ ವಿದ್ಯಾರ್ಥಿನಿ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ 10ನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದಲ್ಲಿ ಬರುವಂತಹ ಮೊದಲನೇ ಪದ್ಯವಾದಂಥ ಬೋಧಿ ವೃಕ್ಷದ ಹಾಡು, ಆ ಪದ್ಯದ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೀನಿ. ಇದನ್ನು ಬರೆದವರು ಬಸವರಾಜ್ ಸಾಬ್ರದ. ಬೋಧಿ ವೃಕ್ಷದ ಹಾಡು ಅಂತೇನಪ್ಪ ಅಂದರೆ, ಇದು ಬುದ್ಧನ ಬಗ್ಗೆ, ಸಿದ್ಧಾರ್ಥನ ಬಗ್ಗೆ ಹೇಳುವಂಥ ಒಂದು ಪದ್ಯ. ಬೌದ್ಧ ಧರ್ಮದ ಸ್ಥಾಪಕನಾದ ಸಿದ್ಧಾರ್ಥ ಗೌತಮ ಬುದ್ಧನ ಬಗ್ಗೆ ಇರುವಂತಹ ಒಂದು ಪದ್ಯವಾಗಿದೆ. ಪ್ರಥಮ ಬಾರಿಗೆ ಕೃತಿಕಾರರ ಪರಿಚಯವನ್ನು ತಿಳ್ಕೊಳ್ಳೋಣ, ಅಂದರೆ ಕವಿ ಪರಿಚಯವನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ಬಸವರಾಜ್ ಸಾಬ್ರದ ಅವರು ದಿನಾಂಕ 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು. ಇವರು ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಇವರು ಅಸ್ಪೃಶ್ಯತಾ ನಿವಾರಣೆ, ದೇವದಾಸಿ ವಿಮೋಚನೆ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ, ದಲಿತ ಬಂಡಾಯ ಚಳವಳಿಯ ನೇತಾರರಾಗಿ ಹಲವಾರು ಜನಪರ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಈ ಕವಿ ಬಸವರಾಜ್ ಸಾಬ್ರದ್ರವರು. ಡಾಕ್ಟರ್ ಬಸವರಾಜ್ ಸಾಬ್ರದ್ರವರ ಕೃತಿಗಳೆಂದರೆ ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮೋಡ್ಯಾವ, 100 ಹನಿಗಳು, ಧನು ಎತ್ತಿ ಹಾಡೇನ, ಬೆಳದಿಂಗಳ ಬಿಸಿಲಾತು ಇವು ಅವರ ಕವನ ಸಂಕಲನಗಳು. ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು ಇವು ಅವರು ಬರೆದ ಪ್ರಮುಖ ನಾಟಕಗಳಾಗಿವೆ. ಇಂಥ ಶ್ರೀಯುತರಿಗೆ ಕನ್ನಡ ಸಾರಸ್ವತ ಲೋಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಇವರಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲ ಕೃಷ್ಣ ಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳು ಲಭಿಸಿವೆ. ಪ್ರಸ್ತುತ ಕವನವನ್ನು ಅವರ ಪದಕಟ್ಟಿ ಹಾಡೇನ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಆರಿಸಿದ ಭಾಗ ಪದಕಟ್ಟಿ ಹಾಡೇನ. ಬೋಧಿ ವೃಕ್ಷದ ಹಾಡು ಪದ್ಯದ ಆರಿಸಿದ ಭಾಗ ಪದಕಟ್ಟಿ ಹಾಡೇನ. ಇಷ್ಟು ಕೃತಿಕಾರರ ಪರಿಚಯವಾಗಿದೆ. ಈಗ ನಾವು ಒಂದು ಪಾಠ ಪ್ರವೇಶ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೋಧಿ ವೃಕ್ಷದ ಹಾಡಲ್ಲಿ ಬರುವಂಥ ಪಾಠ ಪ್ರವೇಶ ಇದಾಗಿದೆ. ಜಗತ್ತಿನ ಸಕಲ ಚರಾಚರಗಳಲ್ಲಿ ಮಾನವನ ಜೀವನ ಶ್ರೇಷ್ಠವಾದುದು. ನೋಡಿ, ಮಾನವನ ಜೀವನ ಸಾರ್ಥಕ ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು, ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ನಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಜನರ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ಜೀವನವನ್ನು ಮುಡುಪಾಗಿರಿಸಬೇಕು. ಈ ರೀತಿ ಬಾಳಿ ಬದುಕಿದವರಲ್ಲಿ ಗೌತಮ ಬುದ್ಧನು ಒಬ್ಬನು. ಲೌಕಿಕ ಸುಖ ಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಬುದ್ಧನ ಗೃಹಸ್ಥ ಜೀವನವನ್ನು ತ್ಯಜಿಸಿ ಬದುಕಿನ ಸತ್ಯ ಕಾಣಲು ಕಾಡನ್ನು ಅಲೆದು ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ರೀತಿಯೇ ಕವನದ ತಿರುಳಾಗಿದೆ. ಬುದ್ಧನಂತೆ ಪ್ರತಿಯೊಬ್ಬರು ತನ್ನ ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಒಂದಾಗಿ ಬಾಳಬೇಕು. ಜೀವ ಪ್ರೀತಿ ಎದುರು ಎಲ್ಲವೂ ನಶ್ವರ ಎಂಬ ನಿಜ ಸಂಗತಿಯನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಹೇಳುತ್ತಿದ್ದಾರೆ. ಡಿಯರ್ ಗೈಸ್, ನೋಡಿ, ಇದು ಪಾಠ ಪ್ರವೇಶ. ಇದರ ಅರ್ಥನೂ ಸಹ ನಾನು ಹೇಳ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ನೀವು ಈ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮುಂದೆ ಹೆಚ್ಚು ವಿಡಿಯೋಗಳನ್ನು ಹಾಕ್ತೀನಿ. ನಿಮ್ಮ SSLC ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕ್ಸ್ಗಳು ಬರೋದಕ್ಕೆ ಸಹಾಯಕವಾಗುತ್ತದೆ. ನಮಗೆ ಪ್ರೋತ್ಸಾಹ ಕೊಡಿ. ಮುಂದಿನ ವಿಡಿಯೋ ಮಾಡೋದಕ್ಕೂ ಸಹ ನನಗೆ ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ. ನೀವು ಬೆಂಬಲಿಸಬೇಕಾದ್ರಿಂದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡೋಣ, ಪಾಠ ಪ್ರವೇಶದ ಬಗ್ಗೆ ತಿಳ್ಕೊಳ್ಳೋಣ. ಜಗತ್ತಿನ ಸಕಲ ಚರಾಚರಗಳಲ್ಲಿ, ನೋಡಿ, ಚರ ಅಂದರೆ ಅಚರ, ಚರ ಅಂದರೆ ಚಲಿಸೋದು, ಅಚರ ಅಂದರೆ ಹಾಗೇ ಇರೋದು. ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು. ಮಾನವನ ಜೀವನ ಭಾಳ ಶ್ರೇಷ್ಠವಾದದ್ದು. ಯಾಕೆಂದರೆ ಮಾನವನಷ್ಟು ಬುದ್ಧಿವಂತ ಪ್ರಾಣ ಇದ್ದೀನಿ. ಆಧುನಿಕವಾಗಿ ಏನೆಲ್ಲ ಮಾಡ್ತಾರೆ ನೀವು ನೋಡಿದ್ರಿ. ಅದಕ್ಕೆ ಕನಕದಾಸರು ಹೇಳ್ತಾರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಕೋಟಿ ಜೀವರಾಶಿ
ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಅಂತ ಹೇಳ್ತಾರೆ ನೋಡಿ. 84 ಲಕ್ಷ ಕೋಟಿ ಜೀವರಾಶಿಗಳನ್ನು ದಾಟಿ ಬಂದು ಮನುಷ್ಯ ಜನ್ಮವನ್ನು ಪಡ್ಕೊಳುತ್ತೆ ಅಂತ ಕನಕದಾಸರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಡಾಕ್ಟರ್ ಬಸವರಾಜ ಸಬರಾದ್ರವರು ಸಹ ಮಾನವನ ಜೀವನ ಶ್ರೇಷ್ಠವಾದುದು ಜಗತ್ತಿನಲ್ಲಿ. ಯಾಕೆಂದ್ರೆ ಈ ಬೇರೆ ಬೇರೆ ಪ್ರಾಣಿಗಳಿಗೆ ಹೆಚ್ಚಿನ ಬುದ್ಧಿವಂತ ಪ್ರಾಣಿಗಳಿರ್ತವೆ. ಡಾಲ್ಫಿನ್ ನಮಗಿಂತಲೂ ಹೆಚ್ಚಿನ ಬುದ್ಧಿವಂತ ಪ್ರಾಣಿ, ಆದರೆ ಅದಕ್ಕೆ ಮಾತಾಡೋಕ್ಕೆ ಬರಲ್ಲ. ನಮಗೆ ಮಾತಾಡೋದಕ್ಕೆ ಹಾವಭಾವಗಳು ಮತ್ತೊಂದು ಬುದ್ಧಿಶಕ್ತಿ ಎಲ್ಲ ಕೊಟ್ಟಿದ್ದಾನೆ ದೇವರು. ಅದರಿಂದ ಶ್ರೇಷ್ಠವಾದ ಜೀವಿಂದ್ರೆ ಮಾನವ. ಮಾನವನ ಜೀವನ ಸಾರ್ಥಕತೆಯನ್ನು ಹೊಂದಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಬೇಕು. ನಾವು ಸಾರ್ಥಕತೆಯನ್ನು ಪಡ್ಕೋಬೇಕು ನಮ್ಮ ಜೀವನ ಅಂದರೆ ಮೊದಲು ನಮಗೆ ನಾವು ಅರಿತ್ಕೋಬೇಕು. ಬೇರೆಯವ್ರು ತಿಳಿ ಹೇಳೋದಲ್ಲ, ಬುದ್ಧಿ ಹೇಳಕ್ಕೆ ಹೋಗಲ್ಲ. ನಾವು ಅರ್ತ್ಕೊಂಡು ಬೇರೆಯವ್ರಿಗೆ ಬುದ್ಧಿ ಹೇಳಬೇಕಾಗ್ತದೆ. ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ಆತ್ಮ ಸಾಕ್ಷಾರ, ನಮ್ಮ ಆತ್ಮದಲ್ಲಿ ಸಾಕ್ಷಾರವನ್ನು ಹೊಂದಬೇಕು. ಅದಕ್ಕೆ ಒಂದು ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಕವಿ ಹೇಳ್ತಾನೆ. ನಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಜನರ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ಜೀವನವನ್ನು ಮುಡುಪಾಗಿರಿಸಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಜನರ ದುಃಖವನ್ನು ಪರಿಹರಿಸಬೇಕು, ಆ ದಿಕ್ಕಿನಲ್ಲಿ ನಮ್ಮ ಜೀವನವನ್ನು ಜೀವನ ಪರ್ಯಂತ ನಾವು ಮುಡುಪಾಗಿರಬೇಕು, ಮೀಸಲಾವನ್ನು ಇಟ್ಟಿರ್ಬೇಕು ನಮ್ಮ ಜೀವನವನ್ನು ಅಂತಾರೆ. ಅದಕ್ಕೆ ನೋಡಿ, ಮಹಾತ್ಮ ಗಾಂಧಿ ಇರಬಹುದು, ಮದರ್ ತೆರೇಸಾ ಇರಬಹುದು, ಅಬ್ರಹಾಂ ಲಿಂಕನ್, ಗ್ಯಾರಿಬಾಲ್ಡಿ ಇಂಥವರು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮೀಸಲಿಟ್ಟಿರುವಂತಹ ಮಹನೀಯರು. ಈ ರೀತಿ ಬಾಳಿ ಬದುಕಿದವರಲ್ಲಿ ಗೌತಮ ಬುದ್ಧನು ಒಬ್ಬ ನೋಡಿ. ಇಂಥವರ ಸಾಲಿನಲ್ಲಿ ಗೌತಮ ಬುದ್ಧನು ಒಬ್ಬ ಆಗಿದ್ದಾನೆ. ಗೌತಮ ಬುದ್ಧ ನೋಡೋಣ ಅವನು ಹೇಗೆ ಇದ್ದ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಲೌಕಿಕ ಸುಖ ಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಅಲೌಕಿಕ ಜೀವನ ಮತ್ತು ಲೌಕಿಕ ಜೀವನ ಅಂತ ಇದೆ. ಲೌಕಿಕ ಜೀವನ ಅಂದರೆ ನಮ್ಮ ಪ್ರತಿನಿತ್ಯ ನಡೆಯುವಂಥ ಜೀವನ. ಇದು ನಾವು ಅನೇಕ ಖುಷಿ, ಸಂತೋಷ, ದುಃಖ, ದುಮ್ಮಾನಗಳನ್ನು ಪಡ್ಕೋತೀವಿ ಸಮಾಜದಲ್ಲಿ, ಸಂಸಾರದಲ್ಲಿ. ಹಾಗೆ ಅಲೌಕಿಕ ಅಂದರೆ ಈ ಸಂಸಾರವೂ ಬೇಡ, ಜಗತ್ತಿನಲ್ಲಿ ಇರುವಂಥ ಆಸೆ ಆಮಿಷಗಳು ಬೇಡ, ಅರಿಷಡ್ವರ್ಗಳನ್ನು ತ್ಯಜಿಸಬೇಕು. ಹಾಗೂ ದೇವರ ಒಂದು ಕೃಪೆಯಿಂದ ನಾವು ಧ್ಯಾನ ಮಾಡ್ತಾ ಇರಬೇಕಾಗ್ತದೆ. ದೇವರ ಬಗ್ಗೆ ಒಲವನ್ನು ಇಟ್ಕೊಬೇಕಾಗಿರುತ್ತೆ. ಇದೇ ಅಲೌಕಿಕ ಜೀವನ. ಸಾಧು ಸಜ್ಜನರು, ಸನ್ಯಾಸಿಗಳು, ಸಂತರು ಅಲೌಕಿಕ ಜೀವನವನ್ನು ನಡೆಸ್ತಾ ಇರ್ತಾರೆ. ಇಲ್ಲಿ ಲೌಕಿಕ ಸುಖಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತುಕೊಂಡ ಯಾರು? ಬುದ್ಧನು. ಗೃಹಸ್ಥ ಜೀವನವನ್ನು ತ್ಯಜಿಸಿ ನೋಡಿ. ಗೃಹಸ್ಥ ಜೀವನ ಅಂದರೆ ಗೃಹಸ್ಥಾಶ್ರಮ. ಆಶ್ರಮ ವ್ಯವಸ್ಥೆಯಲ್ಲಿ ಬ್ರಹ್ಮಚರ್ಯ, ಸನ್ಯಾಸಿ, ಈ ವಾನಪ್ರಸ್ಥ, ಗೃಹಸ್ಥಾಶ್ರಮ ಅಂತ ಇದೆ. 4 ಆಶ್ರಮ ವ್ಯವಸ್ಥೆಗಳು ಇದೆ. ಇಲ್ಲಿ ಗೃಹಸ್ಥಾಶ್ರಮ ಅಂದರೆ ಇಲ್ಲಿ ಮದುವೆನ ಆಗಿ ಈ ಸಂಸಾರವನ್ನು ಮಾಡ್ತಾ ಮಕ್ಕಳು ಮರಿಗಳನ್ನು ಪಡ್ಕೊಂಡು ತಂದೆ ತಾಯಿಗಳು ಮತ್ತಿಬ್ಬರೆಲ್ಲರನ್ನು ನಾವು ಸಾಕಿ ಸಲಹುತ್ತಾ ದೇವರಲ್ಲಿ ಮುಕ್ತಿಯನ್ನು ಪಡ್ಕೊಳೋದು ಹಿಂದೂ ಧರ್ಮದಲ್ಲಿದೆ. ಇದನ್ನು ತ್ಯಜಿಸ್ತಾನೆ ಯಾರು? ಸಿದ್ಧಾರ್ಥ. ಬದುಕಿನ ಸತ್ಯ ಕಾಣಲು ಕಾಡನ್ನು ಅಲಿತಾನೆ. ಅಲ್ದು ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ಪ್ರೀತಿಯ ಕವನದ ತಿರುಳಾಗಿದೆ ನೋಡಿ. ಬದುಕಿನಲ್ಲಿ ಸತ್ಯವನ್ನು ಕಾಣಲು ಕಾಡನ್ನು ಅಲಿತಾನೆ, ಕಾಡಿನಲ್ಲಿ ಹೋಗ್ತಾನೆ ಮಧ್ಯರಾತ್ರಿಯಲ್ಲೇ ಎದ್ದು. ಬೋಧಿ ವೃಕ್ಷ ಅಂದರೆ ನೋಡಿ, ಹರಳಿ ಮರ, ಅಶ್ವತ್ಥ ಮರ ಅಂತ ಕರಿತೀವಲ್ಲ ಅದು. ಅರ ಕೆಳಗೆ ತಪಸ್ಸನ್ನು ಆಚರಿಸ್ತಾನೆ, ತಪಸ್ಸನ್ನು ಮಾಡ್ತಾನೆ, ಮಹಾಜ್ಞಾನಿ ಆಗ್ತಾನೆ, ತಥಾಗತ ಆಗ್ತಾನೆ, ಎಲ್ಲವನ್ನೂ ಬಲ್ಲವನ ಆಗ್ತಾನೆ. ಜೀವನ ಪ್ರೀತಿಯತ್ತ ಸಾಗಿದ ರೀತಿಯೇ ಕವನದ ತಿರುಳಾಗಿದೆ. ಬುದ್ಧನಂತೆ ಪ್ರತಿಯೊಬ್ಬರು ತನ್ನ ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಒಂದಾಗಿ ಬಾಳಬೇಕು ನೋಡಿ. ಬುದ್ಧನಂತೆ ನಾವೆಲ್ಲರೂ ಸಹ, ಪ್ರತಿಯೊಬ್ಬರೂ ಸಹ ಏನು ಮಾಡಬೇಕಪ್ಪ ಅಂದರೆ ತನ್ನನ್ನು ತಾನು ಅರಿಬೇಕು, ಅರಿತುಕೊಂಡು ಬದುಕಿನ ನಿಜವಾದ ಅರ್ಥ, ಈ ಪ್ರಪಂಚದಲ್ಲಿರುವಂತಹ ಜೀವನದಲ್ಲಿ ಏನಿದೆ, ನಮ್ಮ ಉಸಿರಿರೋ ತನಕನೂ ಸಹ ನಾವು ಅದು ಬೇಕು ಇದು ಬೇಕು ಅಂತ ಇರ್ತೀವಿ. ಜೀವ ಇರೋ ತನಕ ಅದು ಹೋದ್ಮೇಲೆ ನಮ್ಮನ್ನೇನು ಪಾರ್ಥಿವ ಶರೀರ ಸತ್ತ ಹೆಣ ಅಂತ ಕರೀತಾರೆ. ಅದಕ್ಕೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳನ್ನು, ಜೀವನದಲ್ಲಿರುವಂಥ ಮೌಲ್ಯಗಳು ದಯೆ, ಕರುಣೆ, ದಾನ, ಧರ್ಮ, ಅರಿವು, ಪರೋಪಕಾರ, ಇವೆಲ್ಲ ಹೊಸ ಮೌಲ್ಯಗಳು ರೂಢಿಸ್ಕೊಂಡು ಸಮಾಜದಲ್ಲಿ ಒಂದಾಗಿ ಬೆಳಬೇಕು. ನಾವೆಲ್ಲರೂ ಸಮಾಜದಲ್ಲಿ ಒಂದಾಗಿರಬೇಕು. ದ್ವೇಷ ಅಸೂಯೆಗಳನ್ನು ಬಿಟ್ಟು ಎಲ್ಲರಲ್ಲೂ ಸಹ ಸಹಕಾರ ಸಹಬಾಳ್ವೆ ಇರಬೇಕು.
ಒಂದಾಗಿ ಬಾಳಬೇಕು. ಜೀವ ಪ್ರೀತಿ ಎದುರು ಎಲ್ಲವೂ ನಶ್ವರ, ಜೀವದ ಪ್ರೀತಿ ಎದುರು ಎಲ್ಲವೂ ನಶ್ವರ, ಗೌಣ, ಏನೂ ಇಲ್ಲ ಎಂಬ ನಿಜ ಸಂಗತಿಯನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಹೇಳ್ತಿದ್ದಾರೆ. ನೋಡಿ, ಈ ಡಾಕ್ಟರ್ ಬಸವರಾಜ ಸಾಬರದವರು ಬುದ್ಧನ ಜೀವನದ ಕಥೆಯ ಮೂಲಕ ಜನಕ್ಕೆ, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಒಳ್ಳೆಯ ಸಂದೇಶನ, ಗುಡ್ ಮೆಸೇಜ್ ಕೊಡ್ತಾ ಇದ್ದಾರೆ. ಕವಿ ಹೇಳ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಇದರ ಅರ್ಥ, ಪದ್ಯದ ಅರ್ಥ ಅಂತ ಹೇಳಿ. ಹಾಗೂ ನಮ್ಮ ವಿಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನೆಕ್ಸ್ಟು ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ಈ ಬೋಧಿ ವೃಕ್ಷದ ಹಾಡು ಪದ್ಯದ ವಾಚಿಸ್ತೀನಿ, ಅದರ ಅರ್ಥವನ್ನು ನಿಮಗೆ ಮಾಡಿಸ್ತೀನಿ. ನೀವು ಇದರ ಸದುಪಯೋಗ ಪಡಿಸ್ಕೊಳ್ಬೇಕೆಂದು ಮುಂದಿನ ವಿಡಿಯೋದಲ್ಲಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಹೆಚ್ಚಿನ ಅಂಕ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಬರಲಿ ಅಂತ ನಾನು ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.